Hi fam, welcome back to Sushmita Gowda YouTube channel. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಇದೊಂದು ಬೆಸ್ಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ನಾವ್ ಇವಾಗ ಬಂದಿರೋದು ಮಂದಾರಗಿರಿ ಹಿಲ್ಸ್ಗೆ. ಇದು ಲೊಕೇಟ್ ಆಗಿರೋದು ತುಮಕೂರಲ್ಲಿ. ಆಲ್ಮೋಸ್ಟ್ 1.5 ಅವರ್ ಇಂದ 2 ಅವರ್ಸ್ ಆಫ್ ಜರ್ನಿ ತಗೊಳುತ್ತೆ ಬ್ಯಾಂಗ್ಳೂರಿಂದ. 60 ಕಿಲೋಮೀಟರ್ಸ್. ನಾವ್ ಈ ಲೊಕೇಶನ್ ರೀಚ್ ಆಗಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗೋಗಿತ್ತು. ಸೊ ಸ್ವಲ್ಪ ಬಿಸ್ಲಿದೆ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಟ್ಟ ಹತ್ತೋರ್ ಸಂಖ್ಯೆ ಕಮ್ಮಿ ಇತ್ತು. ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಬೆಟ್ಟ ಹತ್ತಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನೀವು ಈ ರೋಡಲ್ಲಿ ಮೇಲ್ ಹೋದ್ರೆ ನೀವು ಬೆಟ್ಟ ತುದಿಗ್ ತಲುಪಬಹುದು. ಇಲ್ಲಿ ಪಾರ್ಕಿಂಗ್ ಅಂತ ಸಪರೇಟ್ ಸ್ಪೇಸ್ ಏನಿಲ್ಲ. ನಾವು ಬೆಟ್ಟನ ಹತ್ತಿರೋದ್ರಿಂದ ಇಲ್ಲೇ ವೆಹಿಕಲ್‌ನ ಪಾರ್ಕ್ ಮಾಡ್ತಿದೀವಿ. ಬರೀ ಕಾಲಿನಲ್ಲಿ ನಡೆಯೋರ್ಗೆ ತುಂಬಾ ಕಷ್ಟ ಆಗುತ್ತೆ ಬಿಸಿಲು ಟೈಮಲ್ಲಿ ಅಂತ ಇಲ್ಲಿ ವೈಟ್ ಪೇಂಟಿಂಗ್‌ನ ಮಾಡಿದ್ದಾರೆ. ಸೊ ಈಸಿಯಾಗಿ ಬೆಟ್ಟ ಹತ್ಬೋದು. ಇಲ್ಲ ನಿಮಗೆ ಇನ್ನೂ ಕಷ್ಟ ಆಗುತ್ತೆ ಅಂದ್ರೆ ನೀವು ಫೂಟ್ ವೇರ್ಸ್‌ನ ಹಾಕೊಂಡು ಹತ್ಬೋದು. ಮೇಲ್ಗಡೆ ಅದನ್ನ ಬಿಡಕ್ಕೆ ಜಾಗ ಇದೆ. ಈ ಮೆಟ್ಲುಗಳನ್ನ ಮಾಡಿರೋದ್ರಿಂದ ಬೆಟ್ಟ ಹತ್ತೋದು ತುಂಬಾ ಈಸಿ ಅನ್ಕೊಂಡಿರ್ಬೋದು ನೀವು. ಬಟ್ ತುಂಬಾನೇ ಕಷ್ಟ ಇದೆ. ಹತ್ತೋದಾಗ್ಲಿ ಇಳಿಯೋದಾಗ್ಲಿ ತುಂಬಾನೇ ಕಷ್ಟ ಇದೆ. ಆಲ್ಮೋಸ್ಟ್ 20 ನಿಮಿಷ ಆಯಿತು ನಾವು ಬೆಟ್ಟದ ತುದಿ ತಲುಪೋಷ್ಟರಲ್ಲಿ. ಸುಮಾರು 430 ಇಂದ 450 ಸ್ಟೆಪ್ಸ್ಗಳಿದಾವೆ. ಇದು ಜೈನ್ ಟೆಂಪಲ್. ವ್ಯೂ ನೋಡೋಕ್ಕಂತೂ ಸಖತ್ತಾಗಿದೆ. ಹಾಗೆ ತುಂಬಾನೇ ಪ್ರಶಾಂತವಾಗಿದೆ. ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ನೋಡೋಕ್ಕೆ. ಹಾಗೆ ಬೆಟ್ಟನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಎಂಟ್ರಿ ಟಿಕೆಟ್ ಇದೆ. ಒಬ್ಬರಿಗೆ 10 ರೂಪಾಯಿ ಆಗುತ್ತೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ. ಹೇಗೋ ಬೆಟ್ಟದ ತುದಿವರೆಗೂ ಹತ್ಬಿಟ್ವಿ. ಬಟ್ ತುಂಬಾನೇ ಕಷ್ಟ ಆಯಿತು. ಸ್ಟೆಪ್ಸ್ ಅಷ್ಟು ಈಸಿ ಇಲ್ಲ ಹತ್ತಕ್ಕೆ. ನೀವೇನಾದರೂ ಫೂಟ್ ವೇರ್ಸ್‌ನ ಹಾಕೊಂಡು ಹೋಗಿದ್ರೆ ರೈಟ್ ಸೈಡಲ್ಲಿ ನಿಮ್ಮ ಫೂಟ್ ವೇರ್ಸ್‌ನ ಬಿಡ್ಬೋದು. ಒಂದು ಪೇರ್‌ಗೆ 5 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಫೂಟ್ ವೇರ್ಸ್‌ನೆಲ್ಲ ಬಿಟ್ಟು ಲೆಫ್ಟ್ ಸೈಡ್ ಒಳಗಡೆ ಹೋದ್ರೆ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೋದು. ನೆನಪಿರ್ಲಿ ಟಿಕೆಟ್ ತಗೊಂಡ್ರೇನೆ ಇಲ್ಲಿಗೆ ಎಂಟ್ರಿ ಇರೋದು. ದೇವಸ್ಥಾನದೊಳಗಡೆ ಎಷ್ಟು ಸೈಲೆನ್ಸ್ ಇತ್ತು ಅಂದರೆ ಸಖತ್ ಪ್ರಶಾಂತವಾಗಿತ್ತು. ಈ ಸ್ಟೆಪ್ಸ್‌ನ ಹತ್ತೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಈ ಬಿಸಿಲು ಕಾದಿರೋದ್ರಿಂದ ಸಿಕ್ಕಾಪಟ್ಟೆ ಕಾಲು ಸುಡ್ತಾ ಇತ್ತು. ಈ ದೇವಸ್ಥಾನ ಬಂದು ಆಲ್ಮೋಸ್ಟ್ 800 ವರ್ಷದ ಹಿಂದ್ಗಡೆ ಕಟ್ಟಿರೋವಂಥದ್ದು. ದೇವಸ್ಥಾನದ ಗುಡಿ ಆಗಿರ್ಬೋದು, ಹಾಗೆ ಕಂಬಗಳಾಗಿರ್ಬೋದು ಪ್ರತಿಯೊಂದೂ ಕಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ. ಜೈನ್ ಕಲ್ಚರ್ ಹೇಗಿತ್ತು ಅಂತ ನಾವಿದನ್ನ ನೋಡಿ ತಿಳ್ಕೊಬೋದು. ಈ ಎಲ್ಲ ಸ್ಟ್ಯಾಚ್ಯೂಗಳನ್ನ ಪ್ರತಿಯೊಂದೂ ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಟೆಂಪಲ್ಲು. ಈ ದೇವಸ್ಥಾನ ಬೆಟ್ಟದ ಮೇಲಿರೋದ್ರಿಂದ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ಹಾಗೆ ಇದೊಂದು ಅಮೇಝಿಂಗ್ ಟ್ರಕ್ಕಿಂಗ್ ಸ್ಪಾಟ್ ಕೂಡ. ಈ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಸೈಲೆನ್ಸ್ ಇತ್ತು. ತುಂಬ ಕ್ರೌಡ್ ಇದ್ರೂ ಕೂಡ ನಮಗೆ ಬರೀ ಗಾಳಿ ಸೌಂಡೇ ಕೇಳಿಸ್ತಿತ್ತು. ಅಷ್ಟು ಪ್ರಶಾಂತವಾಗಿತ್ತು. ಈ ದೇವಸ್ಥಾನನ ಕಟ್ಟಿ ಸುಮಾರು 800 ವರ್ಷ ಆಗಿದೆ. ಆದರೆ ಇಲ್ಲಿ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿನ್ನೆನೋ ಮೊನ್ನೆನೋ ಕಟ್ಟಿರೋ ಥರ ಮೇಂಟೈನ್ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಹೋದ್ಮೇಲೆ ಮೈಂಡ್ ಅಂತೂ ರಿಫ್ರೆಶಿಂಗ್ ಅನಿಸ್ತಿತ್ತು. ಅಲ್ಲಿನ ವಾತಾವರಣಕ್ಕೆ ಹಾಗನ್ಸ್ತಿತ್ತೋ, ಅಲ್ಲಿನ ಸೈಲೆನ್ಸ್ಗೆ ಹಾಗನ್ಸ್ತಿತ್ತೋ ಅಥವಾ ಗಾಳಿಗೋ ಏನೋ ಗೊತ್ತಿಲ್ಲ. ಬಟ್ ಅಮೇಝಿಂಗ್ ಫೀಲ್ ಮಾತ್ರ. ಈ ಕಂಬಗಳ ಮೇಲೆ ಮಾಡಿರೋಂಥ ಕೆತ್ತನೆಗಳು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಡೈರೆಕ್ಟಾಗಿ ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಈ ಮರದ ಕೆಳಗಡೆ ನೀವು ನೋಡ್ತಿರೋದು ಮಹಾವೀರ ಸ್ವಾಮಿ ಅವ್ರನ್ನ. ಈ ಗುಡಿಯಲ್ಲಿ ನೆಲೆಸಿರೋ ದೇವ್ರು ಬಂದು ಕ್ಷೇತ್ರಫಲ ಅಂತ. ಹೇಗಿದ್ದಾರೆ ನೋಡೋಕ್ಕೆ ಅಂತ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಪ್ರತಿನಿತ್ಯ ಇಲ್ಲಿ ದೇವ್ರುಗಳಿಗೆ ಪೂಜೆಗಳನ್ನ ಸಲ್ಲಿಸ್ತಾರೆ. ಬೇರೆ ದೇವಸ್ಥಾನಗಳಿಗಿಂತ ಈ ದೇವಸ್ಥಾನ ಏನೋ ಒಂಥರ ವಿಭಿನ್ನವಾಗಿತ್ತು. ದೇವಸ್ಥಾನವಂತೂ ತುಂಬ ದೊಡ್ಡದಾಗಿದೆ. ಹಾಗೆ ತುಂಬಾನೇ ನೀಟಾಗಿ ಇಟ್ಕೊಂಡಿದ್ದಾರೆ. ದೇವಸ್ಥಾನದ ಹಿಂದೆಗಡೆ ಬಂದರೆ ಈ ವ್ಯೂ ನೋಡ್ಬೋದು. ಸ್ವಲ್ಪ ದೂರದಲ್ಲೇ ಒಂದು ನದಿ ಹರಿತಿದೆ, ನೋಡ್ಬೋದು ನೀವಿಲ್ಲಿ. ತುಂಬ ಜನ ಅಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ತಿದ್ರು. ತುಂಬ ಜನ ಅಲ್ಲಲ್ಲೇ ಕೂತು ವ್ಯೂನ ಎಂಜಾಯ್ ಮಾಡ್ತಿದ್ರು. ಹೆವಿ ಬ್ರೀಸ್ ಇತ್ತು ಮಾತ್ರ. ಪ್ರೀ ವೆಡ್ಡಿಂಗ್ ಶೂಟ್ಸ್ಗಳು ಕೂಡ ಇಲ್ಲಿ ನಡೆಯುತ್ತೆ. ನಾವು ಹೋದಾಗ ಒಂದು ಕಪಲ್ಸ್ ಫೋಟೋ ಶೂಟ್ ಮಾಡ್ತಿದ್ರು. ಇನ್ನು ಫ್ರೆಂಡ್ಸ್ ಗ್ಯಾಂಗ್ಗಳ ಜೊತೆ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು. ಈ ನದಿಯಲ್ಲಿ ಹರಿತಿರೋ ನೀರನ್ನ ನೋಡಿ ಎಷ್ಟು ನೀಟಾಗಿದೆ ಅಂತ. ಈ ಜಾಗ ಆಗಿರ್ಬೋದು, ಇಲ್ಲಿನ ಸುತ್ತಮುತ್ತ ಜಾಗಗಳಾಗಿರ್ಬೋದು ಎಷ್ಟು ನೀಟಾಗಿದೆ ಗೊತ್ತಾ. ಈ ದೇವಸ್ಥಾನಕ್ಕೆ ಬಂದು ಆಲ್ಮೋಸ್ಟ್ 2 ರಿಂದ 3 ಗಂಟೆ ಆಗಿದೆ. ಬಟ್ ಆದ್ರೂನು ಅಷ್ಟೊತ್ತು ಟೈಮ್ ಹೋಗಿದೆ ಅಂತಲೇ ಗೊತ್ತಾಗಲ್ಲ. ಈ ಜಾಗಕ್ಕೆ ಹೋದ್ಮೇಲೆ ಇಲ್ಲಿಂದ ಹೋಗೋ ಮನಸ್ಸೇ ಇರಲಿಲ್ಲ. ಬ್ಯಾಂಗ್ಳೂರಿಗೆ ತುಂಬ ಹತ್ತಿರ ಇರೋದ್ರಿಂದ, ಹಾಗೆ ಈ ಜಾಗಕ್ಕೆ ಹೋದರೆ ಮೈಂಡ್ ರಿಫ್ರೆಶ್ ಆಗೋದ್ರಿಂದ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಎಕ್ಸಾಮ್ಸ್ ಟೆನ್ಷನ್ ಅನ್ನೋರಿಗೆ ಅಥವಾ ವರ್ಕ್ ಪ್ರೆಷರ್ ಅನ್ನೋರಿಗೆ ಈ ಜಾಗ ಒಳ್ಳೆ ರಿಲ್ಯಾಕ್ಸೇಷನ್ ಕೊಡುತ್ತೆ.
ಈ ಬೆಟ್ಟದ ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನನ ಪಿಕಾಕ್ ಟೆಂಪಲ್ ಅಂತ ಹೇಳ್ತಾರೆ. ಯಾಕೆ ಹಾಗೆ ಕರೀತಾರೆ ಅಂತ ಮುಂದೆ ಹೇಳ್ತೀನಿ. ಈ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಟಿಕೆಟ್ ಇದೆ. ಒಬ್ರಿಗೆ 10 ರೂಪಾಯಿ ಆಗುತ್ತೆ. ಈ ದೇವಸ್ಥಾನನೂ ಕೂಡ ಕಲ್ಲಿಂದನೇ ಮಾಡಿದ್ದಾರೆ. ನೀವು ನೋಡ್ಬೋದು, ಜಾಗ ಅಂತೂ ತುಂಬಾ ಪ್ರಶಾಂತವಾಗಿದೆ, ಹಾಗೆ ತುಂಬಾನೇ ದೊಡ್ಡದಾಗಿದೆ. ಸುತ್ತಮುತ್ತ ಫುಲ್ ಗ್ರೀನರಿ, ಹಾಗೆ ತುಂಬಾ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪಿಕಾಕ್ ಟೆಂಪಲ್ ಅಂತ ಹೇಳದ್ನಲ್ಲ, ಯಾಕಂದ್ರೆ ಇದನ್ನ ಪಿಕಾಕ್ ಥೀಮ್ ಅಲ್ಲಿ ಮಾಡಿದ್ದಾರೆ. ದೇವಸ್ಥಾನ ಹೊರಗಿಂದ ನೋಡಕ್ಕೆ ವಿಭಿನ್ನವಾಗಿ ಹಾಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಈ ದೇವಸ್ಥಾನನ ಹೀಗ್ ನಿರ್ಮಾಣ ಮಾಡಿರೋದ್ರಿಂದ ತುಂಬಾ ಜನ ಈ ಜಾಗಕ್ಕೆ ಹೋಗ್ಬೇಕು, ಇದು ಹೇಗಿದೆ ಅಂತ ನೋಡ್ಬೇಕು ಅನ್ಕೊಳ್ತಾರೆ. ಹೊರ್ಗಿಂದ ಅಂತೂ ನೋಡಕ್ಕೆ ಸಕ್ಕತ್ತಾಗಿದೆ, ಹತ್ರ ಇಂದ ನೋಡಕ್ಕೂ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆ ಪೇಂಟಿಂಗ್ಸ್ ಇರ್ಬೋದು, ಒಂದೊಂದು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ, ಅಮೇಜಿಂಗ್ ಆಗಿ ಮಾಡಿದ್ದಾರೆ ಮಾತ್ರ. ತುಂಬಾ ಯುನೀಕ್ ಆಗಿದೆ ನೋಡಕ್ಕೆ ಕೂಡ. ಈ ದೇವಸ್ಥಾನನ ಗುರು ಮಂದಿರ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಜೈನರು ಗುರುನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಂದಿರ ಒಳಗೆ ಹೋಗಕ್ಕೂ ಕೂಡ ನಿಮಗೆ ಎಂಟ್ರಿ ಟಿಕೆಟ್ ಇದೆ. ನಾವು 10 ರೂಪಾಯಿ ಕೊಟ್ಟು ಟಿಕೆಟ್ ನ ತಗೋಬೇಕಾಗತ್ತೆ. ಅಲ್ಲಿ ಕಾಣಿಸ್ತಿರೋರೆ ನೋಡಿ ಗುರುಗಳು. ಅವ್ರನ್ನ ಇಲ್ಲಿ ಸ್ಥಾಪಿಸಿರೋದ್ರಿಂದ ಗುರು ಮಂದಿರ ಅಂತ ಕರೀತಾರೆ. ಸುತ್ತಮುತ್ತ ಗೋಡೆಗಳ ಮೇಲೆ ಅವಾಗಿನ ಲೈಫ್ ಸ್ಟೈಲ್ಗಳು ಹೇಗಿತ್ತು ಅಂತ ನೀಟಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ. ನಾವು ನೋಡಿ ತಿಳ್ಕೊಬಹುದು. ಇದೇ ತರ ಕಾಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಫಾಲೋ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.